ಹಾಯ್! ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶಿಲ್ಪಾಚಿರು. ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಏನು ಮಾಡ್ತೀನಿ ಅಂದರೆ ಮಂಗಳೂರು ಬನ್ಸ್ ಮಾಡ್ತೀನಿ ನಾನು. ನೋಡೋಣ ಬನ್ನಿ ಯಾವ ಥರ ಮಾಡ್ತೀನಿ ಅಂತೇಳಿ. ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ನೋಡಿ ಅದಕ್ಕೆ ಮೈದಾ ಹಿಟ್ಟು ಬೇಕು. ಒಂದು 1/2 kg ಇದ್ದರೆ ಸಾಕು. 3 ಜನ 4 ಜನ ಇದ್ದರೂ ಅಥವಾ ಒಂದು 5 ಜನಕ್ಕಾದರೂ ಆಗುತ್ತೆ ಅದು ಬೆಳಗಿನ ತಿಂಡಿಗೆ. ಸಕ್ಕರೆ ಮತ್ತು ಹಾಗೆಯೇ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬಾಳೆಹಣ್ಣು. ಇದು ಬಾಳೆಹಣ್ಣು ಹಾಕಿ ಮಾಡಿದ್ರೇ ಚೆಂದ. ಹಾಗಾಗಿ 2 ಪಚ್ಚ ಬಾಳೆಹಣ್ಣು, ಬೇರೆ ಬಾಳೆಹಣ್ಣಲ್ಲ. ನಾನು ಮಾಡಿರೋ ಪ್ರಕಾರ ಪಚ್ಚ ಹಣ್ಣಲ್ಲೇ ಮಾಡಿರೋದು. ಸ್ವಲ್ಪ ಹಣ್ಣಾಗಿರ್ಬೇಕು ಫುಲ್ಲು. 2 ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಕೈಯಲ್ಲಾದರೂ ಮಾಡ್ಕೋಬೋದು, ಮ್ಯಾಶರಲ್ಲಿ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ಥರ ಮಿಕ್ಸಿಲೂ ಹಾಕ್ಕೋಬೋದು. 2 ಬಾಳೆಹಣ್ಣು ಸುಲಿದ್ಬಿಟ್ಟು ಆ ಥರ ಕಟ್ ಮಾಡಿಬಿಟ್ಟು ಜಾರಿ ಹಾಕ್ಕೊಳ್ಳೋದು. ಅದಕ್ಕೆ ಮತ್ತು ಸ್ವಲ್ಪ ಸಕ್ಕರೆ ಒಂದು 6-7 ಸ್ಪೂನಷ್ಟು ಹಾಕ್ಕೋಬೇಕು. ಸಕ್ಕರೆ ಕಲರ್ಗೆ ಮತ್ತು ಟೇಸ್ಟಿಗೋಸ್ಕರ ಇರುತ್ತೆ. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ, ಯಾವ ಥರ ಇರುತ್ತೆ ಅಂತ ನನಗೆ ಹೇಳಿ ಕಮೆಂಟಲ್ಲಿ. ನಾನು ಹಾಕ್ಕೊತೀನಿ ನೋಡಿ. ಒಂದು 6-7 ಸ್ಪೂನಷ್ಟು ಸಕ್ಕರೆ ಜಾಸ್ತಿ ತಿಂದೇ ಇರೋರು ಒಂದು 2 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಕಲರ್ಗೋಸ್ಕರ ಮತ್ತು ಟೇಸ್ಟಿಗೋಸ್ಕರ ಚೆನ್ನಾಗಿರುತ್ತೆ ಅಂಥೇಳಿ ಅಷ್ಟೇ. ನಾನು ಆ ಬೌಲಲ್ಲಿ, ಜಾಮೂನ್ ಬೌಲಲ್ಲಿ ಒಂದು ಅರ್ಧ ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೆ. ಮತ್ತು ಇದಕ್ಕೆ ನಾನು ಸೋಡಾ ಹಾಕ್ಕೊತೀನಿ. ಗ್ರೈಂಡ್ ಮಾಡೋಕ್ಕಾದ್ರೂ ನೀವು ಸೋಡಾ ಹಾಕ್ಕೋಬೋದು, ಅಥವಾ ಮೈದಾ ಹಿಟ್ಟು ಕಲಿಸ್ತೀರಲ್ವ, ಅದಕ್ಕಾದ್ರೂ ಸೋಡಾ ಹಾಕ್ಕೋಬೋದು. ಸ್ವಲ್ಪ ಸೋಡಾ ಜಾಸ್ತಿನೇ ಹಾಕ್ಕೋಬೇಕು. 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದು ಸಣ್ಣ ಸ್ಪೂನಲ್ಲಿ 1 ಸ್ಪೂನಷ್ಟು ನಾನು ಸೋಡಾ ಹಾಕ್ಕೊಂಡಿದ್ದೀನಿ. ಅದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ ಇವಾಗ ನಾನು. ನೋಡಿ, ಸಣ್ಣದಾಗಿ ಗಂಧದ ಥರ ಗ್ರೈಂಡ್ ಮಾಡ್ಕೊಂಬರ್ಬೇಕು ಅದನ್ನು. ಅದಕ್ಕೆ ಮೈದಾ ಹಿಟ್ಟಲ್ಲೂ ಮಾಡ್ಬೋದು, ಅಥವಾ ಗೋಧಿ ಹಿಟ್ಟಲ್ಲೂ ಮಾಡ್ಬೋದು. ನೀವು ಗೋಧಿ ಹಿಟ್ಟಲ್ಲಿ ಮಾಡ್ಬೋದು ಅಂತ ಕೇಳ್ಬೋದು. ಗೋಧಿ ಹಿಟ್ಟಲ್ಲೂ ಸಹ ಮಾಡ್ಬೋದು. ಬಟ್ ಗೋಧಿ ಹಿಟ್ಟಲ್ಲಿ ಮಾಡಿದರೆ ಸಖತ್ ಚೆನ್ನಾಗಿ ಉಬ್ಬಿ ಬರುತ್ತೆ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂತೇಳಿ ಅಷ್ಟೇ. ಬಟ್ ಮೈದಾ ಜಾಸ್ತಿ ಯೂಸ್ ಮಾಡಬೇಡಿ ಆದಷ್ಟು. ಇದು ಒಂದ್ಸಲ ಚೆನ್ನಾಗಿರುತ್ತೆ ಟಿಫನ್ಗೆ, ಸಂಜೆ ಸ್ನ್ಯಾಕ್ಸ್ಗೂ ಸಹ ಚೆನ್ನಾಗಿರುತ್ತೆ. 1 ಟೈಮ್ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಅಷ್ಟೇ. ಆ ಸ್ಪೂನಲ್ಲಿ ನಾನು 4 ಸ್ಪೂನಷ್ಟು ಅಲ್ಲಿ ಹಾಕಿದ್ದೀನಿ ನೋಡಿ, ದೊಡ್ಡದೊಂದು ಸ್ಪೂನು. ಆ ಸ್ಪೂನಲ್ಲಿ 4 ಸ್ಪೂನಷ್ಟು ಕರೆಕ್ಟಾಗಿ ಫುಲ್ಲು ಫ್ಲಾಟ್ ಮಾಡಿಕೊಂಡು 4 ಸ್ಪೂನಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಮಾತ್ರ, ಅದಕ್ಕೆ ಅರ್ಧ kgಲಿ ಸ್ವಲ್ಪ ಮಾತ್ರ ಎತ್ತಿಟ್ಟಿದ್ದೀನಿ ಅಷ್ಟೇ ನಾನು. ಅದು ಫುಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ. ಜೀರಿಗೆನ ಸ್ವಲ್ಪ ಕೈಯಲ್ಲೇ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಬೋದು, ಅಥವಾ ಹಾಗೇನಾದರೂ ಹಾಕ್ಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಒಂದು 1/2 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ನಾನು. ಎಲ್ಲ ಅಡುಗೆಗೂ ಉಪ್ಪು ಬಳಸ್ತೀವಲ್ವ, ಚೆನ್ನಾಗಿರುತ್ತೆ ಉಪ್ಪು ಹಾಕ್ಬಿಟ್ಟು. ಆಮೇಲೆ ಬಾಳೆಹಣ್ಣು ಮತ್ತು ಸಕ್ಕರೆ ಇದೆರಡನ್ನೂ ಗ್ರೈಂಡ್ ಮಾಡಿರೋಂಥದ್ದು ಇಲ್ಲಿಟ್ಟಿದ್ದೀನಿ ನೋಡಿ ಜಾರಲ್ಲಿ ನಾನು. ಬಾಳೆಹಣ್ಣು ಮತ್ತು ಸಕ್ಕರೆ ಗ್ರೈಂಡ್ ಮಾಡಿರೋಂಥದ್ದು. ಫುಲ್ ಸಾಫ್ಟಾಗಿದೆ ಅದು. ಅದನ್ನು ಹಾಕ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಬೇಕು ಇವಾಗ ನೀಟಾಗಿ. ಇವಾಗಲಾದ್ರೂ ನೀವು ಸೋಡಾ ಹಾಕ್ಕೋಬೋದು, ಇಲ್ಲ ಅಂತಂದರೆ ನಾನು ಜಾರಿಗೆ ಹಾಕ್ಕೊಂಡಾಗ ಆವಾಗಲಾದ್ರೂ ಹಾಕ್ಕೋಬೋದು, ನಿಮ್ಮ ಇಷ್ಟ ಅದು. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ. ನಮ್ಮ ಅಕ್ಕವ್ರು ಮಾಡಿದರು, ನನಗೆ ಗೊತ್ತಿರಲಿಲ್ಲ ಈ ರೆಸಿಪಿ, ನಾನು ನೋಡಿರಲಿಲ್ಲ. ಅವ್ರು ಮಾಡಿದ್ದೆ ಅಂತೇಳಿ ಬೆಳಗ್ಗೆ ಕಳಿಸಿದ್ರಲ್ವ, ಹಾಗಾಗಿ ನಾನೊಂದ್ಸಲ ಟ್ರೈ ಮಾಡೋಣ ಅಂಥೇಳಿ ಮಾಡ್ತಾಯಿರೋದು ಅಷ್ಟೇ. ಇದನ್ನು ನೋಡೋಣ ಯಾವ ಥರ ಬರುತ್ತೆ ಏನೋ ಅಂಥೇಳಿ ನಿಮ್ಗೆ ತೋರಿಸ್ತೀನಿ ನಾನು. ಇದೇನಪ್ಪ ಅಂತಂದರೆ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಹೇಳಿದರೆ, ಪೂರಿಗಿಂತ ಚೆನ್ನಾಗಿರುತ್ತೆ ಟೇಸ್ಟು. ಪೂರಿ ಮಾಡೋ ಬದಲಾಗಿ ಇದನ್ನು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನನಗೆ ಇಷ್ಟ ಆಯಿತು. ಅದು ಒಂದು ಸಲ ತಿಂದ ತಕ್ಷಣ ಇಷ್ಟ ಆಯಿತು ರೆಸಿಪಿ. ತಕ್ಷಣವೇ ಮಾಡೋಣ, ಪಚ್ಚ ಬಾಳೆಹಣ್ಣು ಇತ್ತಲ್ವ, ಮಾಡೋಣ ಅಂಥೇಳಿ ನಾನು ಸಹ ಟ್ರೈ ಮಾಡಿದೆ. ಬೆಳಗ್ಗೆ ಚಪಾತಿ, ಪಲ್ಯ, ರೈಸು, ಸಾಂಬಾರೆಲ್ಲ ಮಾಡಿದ್ದೆ. ಇದಕ್ಕೆ ಮೊಸರು, ಹಿಟ್ಟು ಯಾವ ಥರ ಎಷ್ಟು ಕನ್ಸಿಸ್ಟೆನ್ಸಿಲಿದೆ ಅಂತ ನೋಡಿಕೊಂಡು ಸ್ವಲ್ಪ ಮೊಸರನ್ನು ಸಹ ನೀವು ಜಾರ್ಗೆ ಹಾಕ್ಕೊಂಡು ನೀವು ರುಬ್ಬೋದು. ಅದೇ ಬಾಳೆಹಣ್ಣು ಸಕ್ಕರೆ ಎಲ್ಲ ಹಾಕ್ಕೊಂಡಿದ್ದಲ್ಲ ಆವಾಗ, ಅದರಲ್ಲಿ ಹಾಕ್ಕೊಂಡು ರುಬ್ಬೋದು. ನಾನು ಹಿಟ್ಟು ಗಟ್ಟಿಯಾದರೆ ಹಾಕೊಳ್ಳೋಣ ಮೇಲ್ಗಡೆ ಅಂತೇಳಿ ನಾನು ಮೊಸರನ್ನ ಹಂಗೆ ಎತ್ತಿಟ್ಟಿದ್ದೆ. ಮೊಸರನ್ನ ಹಾಕ್ಬಿಟ್ಟು ನೀಟಾಗಿ ಮೇಲ್ಗಡೆ ಕುಕ್ಕಿಂಗ್ ಆಯಿಲ್ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ಇಡಬೇಕು. ಅದು 8 ಅವರ್ ನೆನ್ಕೋಬೇಕು ಫ್ರೆಂಡ್ಸ್. ಅದು 8 ಅವರ್ ಅಂತೂ ನೆನ್ಕೋಬೇಕಂತದು. ನೀವು ಬೆಳಗ್ಗೆ ಮಾಡಬೇಕು ಅಂದರೆ ನೈಟ್ ನೆನಹಾಕಿ ಕಲಿಸ್ಬಿಟ್ಟು ಇಟ್ಬಿಡಿ ಅದನ್ನು. ಮೈದಾ ಹಿಟ್ಟು ಹಾಕ್ಕೊತಿದ್ದೀನಿ. ಮೈದಾ ಹಿಟ್ಟು ಬಳಸಬೇಕು. ಅಕ್ಕಿ ಹಿಟ್ಟು ಬಳಸಿದ್ರೆ ಅದು ಸಖತ್ತು ಎಣ್ಣೆಲೆಲ್ಲ ಡಸ್ಟ್ ಆಗಿಬಿಟ್ಟು ನೀಟಾಗಿ ಇದಾಗಿರಲ್ಲ, ಮೇಲ್ಗಡೆ ಅದೇ ಥರ ಒಂಥರ ರಫಾಗಿ ಕಾಣುತ್ತೆ. ಹಾಗಾಗಿ
ಮೈದಾ ಹಿಟ್ಟು ಬಳಸಿದ್ರೆ ಸಾಫ್ಟಾಗಿರುತ್ತಲ್ಲ, ಸ್ವಲ್ಪ ಮಾತ್ರ ಬಳಸ್ಬೇಕಷ್ಟೇ, ಜಾಸ್ತಿ ಬಳಸೋ ಹಾಗಿಲ್ಲ. ಅದನ್ನು ಲಟ್ಸೋದಕ್ಕೆ ಅದನ್ನು ಹಾಕ್ಕೊಂಡು ಹಿಟ್ಟನ್ನು ಹಾಕ್ಕೊಂಡು ಲಟ್ಸ್ಬಿಟ್ಟು, ಸೊ ಅದನ್ನು ಮೇಲ್ಗಡೆ ಇರೋವಂಥ ಹಿಟ್ಟನ್ನೆಲ್ಲ ತೆಗಿಬೇಕು. ತೆಗೆದ್ಬಿಟ್ಟು ಹಾಕಬೇಕು ಬಾಣಲಿಗೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಕಾಯಿಸ್ಕೋಬೇಕು. ಆಮೇಲೆ ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ಮತ್ತೆ 2-3 ನಿಮಿಷ ಬಿಟ್ಬಿಟ್ಟು, ಸೊ ನಾವು ಲಟ್ಸಿರೋಂಥದ್ದು ಪೂರಿಗಳನ್ನೆಲ್ಲ ಸೊ ಎಣ್ಣೆಲಿ ಬಿಡಬೇಕು. ನೋಡಿ ಆ ಥರ ಅಷ್ಟು ದಪ್ಪ ಇರಬೇಕು. ಅಷ್ಟು ದಪ್ಪ ಇದ್ದರೆ ಅಷ್ಟೇ. ಪೂರಿಗಿಂತಲೂ ಸಹ ದಪ್ಪನೇ, ಮಾಮೂಲಿ ಮನೇಲಿ ಪೂರಿ ಮಾಡ್ತೀವಲ್ಲ, ಸೊ ಆ ಪೂರಿಗಿಂತಲೂ ಸ್ವಲ್ಪ ದಪ್ಪ ಇದ್ರೇ ಸಖತ್ತು ಚೆನ್ನಾಗಿ ಉಬ್ಬಿ ಬರೋದದು. ಅದನ್ನು 8 ಅವರ್ ಅಂತೂ ನಾವು ಹಿಟ್ಟನ್ನು ನೆನೆಸಲೇಬೇಕು. 8 ಅವರ್ ನೆನೆಸಿದ್ರೆ ಸಖತ್ತು ಟೇಸ್ಟಿಯಾಗಿ ಬರುತ್ತೆ. ಸೊ ಸಖತ್ತು ಚೆನ್ನಾಗಿತ್ತು ಮಾತ್ರ. ನನಗೆ ಇದೇ ಥರ ಫಸ್ಟ್ ಟೈಮ್ ಮಾಡಿದ್ದು ನಾನು. ಸೊ ಅದನ್ನು ನಮ್ಮ ಅಕ್ಕವ್ರು ಹೇಳಿದ್ರು ರೆಸಿಪಿ. ಹಾಗೇ ನಾನು ಯೂಟ್ಯೂಬಲ್ಲಿ ಒಂದು ಸಲ ನೋಡಿಕೊಂಡೆ ಇವತ್ತು, ಮತ್ತು ಯಾವ ಥರ ಏನು ಅಂಥೇಳಿ. ಸೊ ನೋಡ್ಕೊಂಡು ಮಾಡಿದೆ. ಸ್ಟಾರ್ಟಿಂಗ್ ಫಸ್ಟ್ ಟೈಮೇ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂಥೇಳಿ. ಸಖತ್ತು ಅಂದರೆ ಸಖತ್ತು ಚೆನ್ನಾಗಿ ಬಂದಿತ್ತು ಮಾತ್ರ. ತಿನ್ನೋದಕ್ಕೂ ಅಷ್ಟೇ ಮಾತ್ರ ಸಖತ್ತು ಟೇಸ್ಟಿಯಾಗಿರುತ್ತೆ. ಮಕ್ಕಳು ಮಾತ್ರ ತುಂಬ ಇಷ್ಟಪಡ್ತವೆ. ಬೆಳಗ್ಗೆ ಟಿಫನ್ಗೆ ಮತ್ತು ಸಂಜೆ ಏನಾದ್ರು ಬೇಕು, ಹೊಟ್ಟೆ ಹಶ್ವಾಯಿತು ಅಂದರೆ ಸ್ನ್ಯಾಕ್ಸ್ಗೂ ಸಹ ಮಾಡ್ಕೊಬೋದು. ಇದನ್ನು ಏನಿಲ್ಲ, 2 ಪಚ್ಚಬಾಳೆಹಣ್ಣು ಇದ್ದರೆ ಸಾಕು. ಮೈದಾ ಹಿಟ್ಟು, ಪಚ್ಚಬಾಳೆಹಣ್ಣು, ಸ್ವಲ್ಪ ಸಕ್ಕರೆ, ಉಪ್ಪು ಮತ್ತು ಜೀರಿಗೆ ಇಷ್ಟೇ ಹಾಕ್ಬಿಟ್ಟು ಕಲಸಿರೋಂಥದ್ದು. ಸೊ ಮೊಸರು ಸ್ವಲ್ಪ ಇಷ್ಟೇ ಹಾಕ್ಬಿಟ್ಟು ನಾನು ಕಲಸಿರೋಂಥದ್ದು. ಮತ್ತೇನು ಹಾಕಿಲ್ಲ. ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟು ಇವೆಲ್ಲ ಎಂತ ಹಾಕಿಲ್ಲ ನಾನು. ಬರೀ ಮೈದಾ ಹಿಟ್ಟು ಮೈದಾ ಒಂದರಲ್ಲೇ ನಾನು ಮಾಡಿರೋಂಥದ್ದು. ಸೊ ಆ ಥರ ಮೇಲ್ಗಡೆ ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಅಷ್ಟು ಟೈಮು ತಗೊಳ್ಳಲ್ಲ. ಇದು ಜಾಸ್ತಿ ಟೈಮ್ ತಗೊಳುತ್ತೆ ಅಂದರೆ ಅಷ್ಟು ಟೈಮು ತಗೊಳ್ಳಲ್ಲ. ಸೊ ಪೂರಿಲಾದರೆ, ಮಾಮೂಲಿ ಪೂರಿ ಮಾಡ್ತೀವಲ್ಲ, ಆ ಪೂರಿಲಾದರೆ ಸ್ವಲ್ಪ ಎಣ್ಣೆ ಆಗಿರುತ್ತೆ. ಎಷ್ಟೊಂದು ಎಣ್ಣೆ ನಾವು ಮಾಮೂಲಿ ಪೇಪರಲ್ಲಿ ಹಾಕಿದ್ರೂ, ಟಿಶ್ಯೂಲ್ಲಿ ಹಾಕಿದ್ರೂ ಎಣ್ಣೆ ಎಲ್ಲ ಆಗಿರುತ್ತೆ. ಬಟ್ ಇದು ಆ ಥರ ಇಲ್ಲ. ಒಂದು ಡ್ರಾಪು ಸಹ ಎಣ್ಣೆ ಅಂಟ್ಕೊಂಡಿರಲ್ಲ. ಅಷ್ಟು ಚೆನ್ನಾಗಿ ಬಿಟ್ಟಿರುತ್ತೆ ಇದು. ನೀಟಾಗಿ ಫುಲ್ಲೆಲ್ಲ ಎಣ್ಣೆ ಫುಲ್ ಎಣ್ಣೆ ಎಲ್ಲ ಡ್ರೈ ಆಗಿಬಿಟ್ಟು ಇದು ಬರೀ ನಮಗೆ ಪೂರಿ ಮಾತ್ರ ಸಿಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಟೇಸ್ಟ್ ಸಖತ್ತು. ನನಗೆ ತುಂಬಾ ಇಷ್ಟ ಆಯಿತು ಟೇಸ್ಟ್ ಮಾತ್ರ. ಸೊ ಆ ಥರ ಲಟ್ಸ್ಬಿಟ್ಟು ಒಂದು ಯಾವ್ದಾರ ಒಂದು ಬಟ್ಲಲ್ಲಿ ಕಟ್ ಮಾಡಿಕೊಂಡು, ಸೊ ರೌಂಡಾಗಿ ಬೇಕು ಶೇಪ್ ಅಂದರೆ ಆ ಥರ ಬಟ್ಲಲ್ಲಿ ಏನಾದ್ರು ಕಟ್ ಮಾಡಿರಿ. ಎಷ್ಟು ಚೆನ್ನಾಗಿ ಉಪ್ಪಿದೆ ಅಂತೇಳಿ. ಸೊ ನೀವು ಫುಲ್ ಡೇ ಹಾಗೆ ಬಿಟ್ಟಿರಿ ಅದನ್ನು ಬೇಕಾದ್ರೆ ಪೂರಿ ಮಾಡಿ. ಫುಲ್ ಒಳಗಡೆ ಒಂದು ಸ್ವಲ್ಪನೂ ಒಳಗಡೆ ಹೋಗಿರಲ್ಲ ನೋಡಿ. ಆ ಥರ ಒಳಗಡೆ ಎಷ್ಟು ಚೆನ್ನಾಗಿದೆ ನೋಡಿ. ಒಳಗಡೆ ಸಾಫ್ಟು, ಮೇಲ್ಗಡೆ ಕ್ರಿಸ್ಪಿ. ಸಖತ್ತು ಅಂದರೆ ಸಖತ್ತು ಇಷ್ಟ ಆಯ್ತು ನನಗಂತೂ. ಕಾಯಿ ಚಟ್ನಿ ಜೊತೆ ತಿಂದ್ರಂತೂ ಮಸ್ತಾಗಿರುತ್ತೆ. ಮಕ್ಕಳು ಸಹ ಹಾಗೆ ತಿಂತಾರೆ ಅವು ಮಕ್ಕಳು. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಲವ್ ಯು ಆಲ್. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.